ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ಮೇಕಪ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಹೌದು, ಇದು ಯಾವುದೇ ಥರದ ಮೇಕಪ್ ಟ್ಯುಟೋರಿಯಲ್ ಅಲ್ಲ ಅಥವಾ ಪ್ರಾಡಕ್ಟ್ ರೆಕಮೆಂಡೇಷನ್ ಅಲ್ಲ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಮೇಕಪ್ ಬಗ್ಗೆ ನನ್ನ ಒಪಿನಿಯನ್ ಹಾಗೂ ಇವತ್ತಿನ ತನಕದ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ನಿಮ್ಮೆಲ್ಲರ ಮುಂದೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಮೇಕಪ್ನ ಮೂಲ ಇತಿಹಾಸ ಸುಮಾರು 5000 ವರ್ಷದ ಹಿಂದೆ ಈಜಿಪ್ಟ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಈಜಿಪ್ಟ್ನಲ್ಲಿದ್ದ ಕ್ಲಿಯೋಪಾತ್ರ ಬಂಗಾರದ ಪುಡಿ, ಕಾಜಲ್ ಹಾಗೂ ಹಣ್ಣಿನಿಂದ ತಯಾರಿಸಿದ ಲಿಪ್ ಬಾಮನ್ನು ಉಪಯೋಗಿಸ್ತಾ ಇದ್ರಂತೆ. ಇದು ಕೇವಲ ಬ್ಯೂಟಿ ಎನ್ಹಾನ್ಸರ್ ಅಲ್ಲದೆ ದೇವರ ಪ್ರತಿಷ್ಠೆಯಾಗಿ ಕೂಡ ಈಜಿಪ್ಟ್ನಲ್ಲಿ ಜನಗಳು ಮೇಕಪ್ಪನ್ನು ನೋಡ್ತಾ ಇದ್ರಂತೆ. ಪ್ರಾಚೀನ ಕಾಲದಿಂದ ಮಧ್ಯಮ ಕಾಲದಲ್ಲಿ ನೋಡಕ್ಕೆ ಬಂದರೆ ಮೇಕಪ್ ಅನ್ನೋದು ಗಂಡಸರಿಗೂ ಸ್ಟಾರ್ಟ್ ಆಯಿತು. ಹೌದು, ಈ ಪೀರಿಯಡ್ನ ನಾವು ಮೈಲ್ ಸ್ಟೋನ್ ಅಂತಲೇ ಕರಿಬೋದು. ಯಾಕೆ ಅಂದರೆ ಇಲ್ಲಿಯವರೆಗೆ ಮೇಕಪ್ ಅನ್ನೋದು ಮಹಿಳೆಯರಿಗೆ ಮಾತ್ರ ಮೀಸಲು ಅಂತ ಏನು ಭಾವನೆ ಇತ್ತು, ಅದು ಬದಲಾಗ್ತಾ ಬಂತು. ಗಂಡಸರು ಬಿಳಿ ಪೌಡರನ್ನು ಮುಖಕ್ಕೆ, ತ್ವಚೆನ ಬ್ರೈಟ್ ಮಾಡೋಕ್ಕೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದರು. ಹೀಗೆ ನಾವು ಮಧ್ಯಮ ಯುಗದಿಂದ ದೂರ ಸರಿದು 18ನೇ ಶತಮಾನಕ್ಕೆ ಬಂದರೆ ಸೊಸೈಟಿಯಲ್ಲಿ ಈ ಮೇಕಪ್ನ ಅವಶ್ಯಕತೆ ಇದೆಯಾ ಅಥವಾ ಈ ಮೇಕಪ್ ಅನ್ನೋದು ಸಮಾಜದ ಒಂದು ವರ್ಗಕ್ಕೆ ಮಾತ್ರ ಮೀಸಲ ಅನ್ನೋ ಗೊಂದಲಗಳು ಶುರುವಾಯಿತು. ಹಾಗೆ ಎಷ್ಟೋ ಕಡೆ ಈ ಮೇಕಪ್ ಅನ್ನೋದ್ರ ಬಗ್ಗೆ ತಿರಸ್ಕಾರ ಮೂಡೋಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಸುಮಾರು ವರ್ಷ ಆದಮೇಲೆ 19th ಸೆಂಚುರಿಯಲ್ಲಿ ಮೇಕಪ್ಗೆ ಒಂದು ಮರುಜೀವ ಬಂತು. ಅಂದರೆ ರೀಇನ್ವೆನ್ಷನ್ ಅಂತಲೇ ಹೇಳ್ಬೋದು. 19th ಸೆಂಚುರಿಯಲ್ಲಿ ಮೇಕಪ್ ಪ್ರಾಡಕ್ಟ್ಸ್ಗಳು ಜಾಸ್ತಿ ಆಯಿತು. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿರೋ ಸಂಗತಿ ಏನಂದರೆ, ಮೇಕಪ್ ಅನ್ನೋದು ಸಾಮಾನ್ಯ ಜನರಿಗೆ ತಲುಪಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಎಷ್ಟೋ ಸಾವಿರ ವರ್ಷದ ಹಿಂದೆ ಈಜಿಪ್ಟ್ನಲ್ಲಿ ಸ್ಟಾರ್ಟ್ ಆದ ಮೇಕಪ್ ಇವತ್ತಿನ ಮೇಕಪ್ ಅಥವಾ ಮಾಡ್ರನ್ ಮೇಕಪ್ಗೆ ಕಂಪೇರ್ ಮಾಡಿದ್ರೆ ಇದರ ಎವಲ್ಯೂಷನ್ ಬಹಳ ದೊಡ್ಡದು. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ಬಿಹೋಲ್ಡರ್ ಅಂತಾರಲ್ಲ, ಹಾಗೆ ಸೌಂದರ್ಯ ಅನ್ನೋದು ನಾವು ಮಾಡೋ ಒಳ್ಳೆ ಕೆಲಸದಿಂದ ಅಥವಾ ಒಳ್ಳೆ ಯೋಚನೆಯಿಂದ ಕಾಣುತ್ತೆ. ಮೇಕಪ್ ಅನ್ನೋದು ಹೊರಗಿನ ಸೌಂದರ್ಯಕ್ಕೆ ಮೀರಿ ನಮ್ಮ ಆತ್ಮವಿಶ್ವಾಸನ ಹೆಚ್ಚಿಸಿ ಸೆಲ್ಫ್ ಲವ್ ಎಕ್ಸ್ಪ್ರೆಸ್ ಮಾಡೋ ಒಂದು ರೀತಿ. ಮೇಕಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.